ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಪಡ್ಡು ಮಾಡ್ತಿದ್ದೀನಿ. ಪಡ್ಡು ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಬೇಗನೆ ಆಗೋವಂಥ ರೆಸಿಪಿ. ದೋಸೆ ಇಟ್ಟಿದ್ದರೆ ಅದ್ರ ಜೊತೆಗೆ ನಾವು ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಸೇರಿಸ್ಕೊಂಡು ಬೇಗನೆ ಮಾಡ್ಕೋಬೋದು. ಮತ್ತು ಲಂಚ್ ಬಾಕ್ಸಿಗೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಒಂದು ಈರುಳ್ಳಿನ ಸ್ಮಾಲ್ ಸೈಜಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 10 ಕಡ್ಡಿ ಸಬ್ಬಕ್ಕಿ ಸೊಪ್ಪು ಅದು ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ, ಕರಿಬೇವು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ. ಈಗ ದೋಸೆ ಹಿಟ್ಟು ಸ್ವಲ್ಪ ತೊಗೊಂಡಿದ್ದೀನಿ. ನೀಟಾಗಿ ಒದಗಿ ಬಂದಿದೆ. ಅದು ಮನೆಯಲ್ಲೇ ಪ್ರಿಪೇರ್ ಮಾಡಿರೋಂಥ ಹೋಮ್ ಮೇಡ್ ದೋಸೆ ಹಿಟ್ಟಿದ್ದು. ಇದಕ್ಕೆ ತುರಿದಿರೋ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಮತ್ತು ಸಬ್ಬಕ್ಕಿ ಸೊಪ್ಪು ಏನು ತೊಗೊಂಡಿದ್ದೆ ಅದು ಎಲ್ಲ ಕಟ್ ಮಾಡಿರೋದೆಲ್ಲ ಇದಕ್ಕೆ ಸೇರಿಸ್ಕೊತಿದ್ದೀನಿ. ನೀವು ಬೇಕಾದ್ರೆ ಇದಕ್ಕೆ ಕಡಲೆಬೇಳೆ ಕೂಡ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಸೇರಿಸ್ಕೋಬೋದು. ಅದು ಕೂಡ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊಪ್ಪು ತರಕಾರಿ ತಿಂದೇ ಇದರಲ್ಲಿ ಊಟದಲ್ಲಿ ಎಲ್ಲ ಎತ್ತಿಡೋ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ, ಪಡ್ಡುದು ಪ್ಲೈನಾಗಿ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ಸ್ವಲ್ಪ ಇದಕ್ಕೆ ಜೀರಿಗೆ ಮತ್ತು ಸಾಲ್ಟು ಆ್ಯಡ್ ಮಾಡ್ಕೊತಾಯಿದ್ದೀನಿ. ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಡ್ಡು ಕೌಲಿಗೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಚ್ಚಿಡಬೇಕು. ಒಂದು 5-10 ನಿಮಿಷ ಚೆನ್ನಾಗಿ ಎಣ್ಣೆ ಹಚ್ಚಿಟ್ರೆ ನೀಟಾಗಿ ಬರುತ್ತೆ. ಈಗ ತುಂಬ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು, ಸಲಹೆ, ಸೂಚನೆಗಳು ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆಮೇಲೆ ಯಾರೂ ಸಬ್ಸ್ಕ್ರೈಬ್ ಮಾಡದೆ ಇನ್ನೂ ಹಾಗೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಿದೆ. ಇದು ಕಡಲೆಬೇಳೆನ ಸ್ವಲ್ಪ 1-2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಹಾಕೊಂಡ್ರು ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕ್ಕೋಬೇಕು ಇದಕ್ಕೆ. ಮತ್ತು ಒಂದು 5-10 ನಿಮಿಷ ಮುಂಚೆನೇ ಹಚ್ಚಿ ಇಟ್ಟು ಮತ್ತು ಇನ್ನೊಂದ್ಸಲ ಎಣ್ಣೆ ಅಪ್ಲೈ ಮಾಡಿ ಈಗ ಇದಕ್ಕೆ ಪಡ್ಡು ಹಾಕೋತಿದ್ದೀನಿ. ನಾನು ಸ್ಪೂನಲ್ಲಿ ಹಾಕೋತಿದ್ದೀನಿ, ಅಂದರೆ ಪಡ್ಡು ಇದು ಚಿಕ್ಕದಾಗಿರುತ್ತಲ್ಲ, ಹಂಗಾಗಿ. ನಮ್ಮದು ಸ್ವಲ್ಪ ಚಿಕ್ಕದು ಕಾವಲಿ. ನಿಮ್ಮ ಮನೇಲಿ ಯಾವುದಿರುತ್ತೆ ಅದು ಯೂಸ್ ಮಾಡ್ಕೊಂಡು ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಚಟ್ನಿ, ಸಾಂಬಾರು, ಪಲ್ಯ ಅದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ಚಟ್ನಿ ಜೊತೆಗೂ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ತರಕಾರಿ ತಿನ್ನಲ್ಲ ಅನ್ನೋ ಮಕ್ಕಳು ಈ ನೆಪದಲ್ಲಾದರೂ ತಿಂತಾರೆ. ನಿಮ್ಮ ಮಾಮೂಲಿಯಾಗಿ ಪ್ಲೈನಾಗಿ ದೋಸೆ ಮಾಡ್ಕೊಡೋಕ್ಕಿಂತ ಅಥವಾ ಪ್ಲೈನಾಗಿ ಪಡ್ಡು ಮಾಡೋದಕ್ಕಿಂತ ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದರೆ ಒಳ್ಳೆ ಪ್ರೋಟೀನು ಸೇರುತ್ತೆ ಬಾಡಿಗೆ. ತರಕಾರಿ ತಿಂದೇ ಇರೋ ಮಕ್ಕಳಿಗೆ ಈ ನೆಪದಲ್ಲಿ ತರಕಾರಿ ತಿನ್ನಿಸ್ದಾಗುತ್ತೆ. ಇದನ್ನು ಒಂದು 5-10 ನಿಮಿಷ ನೀಟಾಗಿ ಬೇಯಿಸ್ಕೋಬೇಕು. ಒಂದು ಪ್ಲೇಟ್ ಮುಚ್ಚಿ ನೀಟಾಗಿ ಬೇಯಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು. ಯಾಕೆಂದರೆ ಇದು ಬೇಗ ತಳ ಹೊತ್ತುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು 5-10 ನಿಮಿಷ ಇದನ್ನ ಬೇಯಿಸ್ಕೊಂಡು ಈಗ ಉಲ್ಟಾ ಮಾಡಿ ಆ ಸೈಡು ಏನು ತುಂಬ ಟೈಮ್ ತೊಗೊಳ್ಳಲ್ಲ, ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಎಲ್ಲದೂ ಉಲ್ಟಾ ಮಾಡಿ ಬೇಯಿಸ್ಕೋಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ಚಟ್ನಿ, ಸಾಂಬಾರು ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ. ಚಟ್ನಿ ಅಂತೂ ತುಂಬಾ ಮಾಡಿಸಿ ಜೋಡಿ. ಚಟ್ನಿ, ಸಾಂಬಾರು, ಪಲ್ಯ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದು ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಬೇಕಂದರೆ ನೀವು ಸಂಜೆ ಸ್ನ್ಯಾಕ್ಸಾಗಿ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸಿಗೆ ಬೇಕು ಮಕ್ಕಳಿಗೆ ಅಂದರೆ ಈ ಥರ ಮಾಡಿಕೊಟ್ರೆ ಲಂಚ್ ಬಾಕ್ಸ್ ಖಾಲಿ ಮಾಡದೆ ವಾಪಸ್ ತರೋ ಮಕ್ಕಳು ನೀಟಾಗಿ ತಿಂದು ಖಾಲಿ ಮಾಡ್ಕೊಂಡು ತೊಗೊಂಬತ್ತಾರೆ. ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಬೇಗನೆ ಆಗುತ್ತೆ. ಬೆಳಗ್ಗೆ ಕಿರಿಕಿರಿ ಇಲ್ಲದೆ ಬೇಗ ಏನು ತಿಂಡಿ ಮಾಡೋದು ಅನ್ನೋ ಟೆನ್ಷನ್ ಇಲ್ಲದೆ ದೋಸೆ ಇಟ್ಟಿದ್ರೆ ಆರಾಮಾಗಿ ಬೇಗ ಮಾಡ್ಕೋಬೋದು. ಈಗ ನೋಡಿ ಎಲ್ಲ ಉಲ್ಟಾ ಮಾಡಿದ್ದೀನಿ. ಆಲ್ಮೋಸ್ಟ್ ಆ ಕಡೆನೂ ಆಗಿದೆ, ನಿಮ್ಗೆ ತೋರಿಸ್ತಿದ್ದೀನಿ ಕಲರ್ ಹೇಗಾಗಿದೆ ಅಂತ. ರೆಡ್ ಆಗಿದೆ. ಈಗ ಇದನ್ನು ತೆಕ್ಕೋತಾ ಇದ್ದೀನಿ ನಾನು ಪ್ಲೇಟ್ಗೆ. ನೀಟಾಗೆಲ್ಲ ತೆಗೆದಿಟ್ಕೊಂಡು ಇದನ್ನು ಪ್ಲೇಟ್ಗೆ ಹಾಕೋತೀನಿ. ಬ್ಯಾಚುಲರ್ಸ್ ಕೂಡ ಆರಾಮಾಗಿ ಮಾಡ್ಕೋಬೋದು ದೋಸೆ ಇಟ್ಟು. ಮನೇಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಾದರೂ ದೋಸೆ ಬ್ಯಾಟರ್ ಏನಿದೆ ನಾನು ಆರ್ಡರ್ ಮಾಡ್ಕೋಬೋದು. ನಾನೀಗ ಪಡ್ಡು ಜೊತೆಗೆ ಪಲ್ಯ, ಚಟ್ನಿ, ಸಾಂಬಾರು ಸರ್ವ್ ಮಾಡ್ತಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವೊಂದು ಸಲ ಮನೆಗೆ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಒಂದು ಸಲ ಮನೇಲಿ ಮಾಡಿ ನೋಡಿದ್ರೇ ಟೇಸ್ಟ್ ಹೇಗೆ ಬರುತ್ತೆ ಅಂತ ಗೊತ್ತಾಗೋದು. ನೀವು ಟ್ರೈ ಮಾಡ್ತೀರಿ. ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.